ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸಾಕಷ್ಟು ಸ್ಟೂಡೆಂಟ್ಸು ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇದುವರೆಗೂ ಸಹ ಕಮೆಂಟ್ಸನ್ನು ಮಾಡ್ತಾನೆ ಇದ್ದೀರಾ. ಇದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸು ನಾವು ಫೀಸ್ ಎಷ್ಟು ಪೇ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನನಗೆ ಕನ್ಫರ್ಮೇಷನ್ ಸ್ಲಿಪ್ ಬರ್ತಾ ಇಲ್ಲ, ಮತ್ತೊಂದು ಅಂತ ಡೌಟ್ಸನ್ನು ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸು ಯಾವ ಪ್ರೊಸೀಜರನ್ನು ಫಾಲೋ ಆಗಬೇಕು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಇದುವರೆಗೂ ಸಹ ಒಂದು ಚಲನನ್ನು ಡೌನ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ಸನ್ನು ಮಾಡ್ತಿರುವಂಥದ್ದು. ನಾನು ಮಾರ್ನಿಂಗು ಏನಿಲ್ಲ ಅಂದ್ರೂ ಒಂದು 10 ಟೈಮ್ಸ್ ಆದರೆ ಚೆಕ್ ಮಾಡ್ತಿದ್ದೀನಿ. ಈಗ ಬಂದುಬಿಟ್ಟು ಟೈಮ್ ಎಷ್ಟಾಗಿದೆ ಅಂತಂದರೆ ಎಕ್ಸಾಕ್ಟ್ 9 ಆಗಿದೆ ನಾನು ವಿಡಿಯೋ ಮಾಡ್ತಿರುವಂತಹ ಟೈಮು. ಈಗಲೂ ಸಹ ಚೆಕ್ ಮಾಡ್ತಿದ್ದೀನಿ. ಎಲ್ಲ ಥರದ ಲಾಗಿನ್ ಆದರೆ ಆಗ್ತಿದೆ, ಫೇಸ್ ವೆರಿಫಿಕೇಷನ್ ಆಗಿರ್ಬೋದು, OTP ಆಗಿರ್ಬೋದು. ಆ್ಯಂಡ್ ಹಾಗೇನು ಡೌನ್ಲೋಡ್ ಚಲನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದು ಸರಿ ಟ್ಯಾಬ್ ಓಪನ್ ಆಗ್ತಿದೆ, ಕೆಲವೊಂದು ಸರಿ ಟ್ಯಾಬ್ ಓಪನ್ ಆಗ್ತಿಲ್ಲ, ಕನೆಕ್ಷನ್ ಕುಡ್ ನಾಟ್ ಬಿ ಕರೆಕ್ಟ್ ಅಂತ ಬರ್ತಿದೆ, ಇನ್ನೊಂದು ಸರ್ವರ್ ಎರರ್ ಅಂತ ಬರ್ತಿದೆ. ಇದುವರೆಗೂ ಸಹ ಬರ್ತಾನೆ ಇದೆ. ಈಗ ನಿನ್ನೆ ಈ ಒಂದು ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಫೇಸ್ ಮಾಡಿರೋದ್ರಿಂದ ಏನಾಯಿತು ಅಂತಂದರೆ ಒಂದು ಎಕ್ಸ್ಟೆಂಡನ್ನು ಮಾಡಿದ್ರು. ಡೇಟನ್ನು ಫೀಸನ್ನು ಪೇ ಮಾಡೋದಕ್ಕೆ 3ನೇ ತಾರೀಕುವರೆಗೂ ಎಕ್ಸ್ಟೆಂಡನ್ನು ಮಾಡಿರುವಂಥದ್ದು. ಈಗ ಇವತ್ತೆಲ್ಲನೂ ಮತ್ತೆ ಚಲನನ್ನು ಡೌನ್ಲೋಡ್ ಮಾಡೋದಕ್ಕೆ ಆಗಲೇ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಬಟ್ ಏನಾದರೂ ಮತ್ತೆ ಸರಿಪಡಿಸ್ತಾರೋ, ಇವತ್ತು ಒಂದು 10 ಗಂಟೆ ಮೇಲೆ ಏನಾದರೂ ಸರಿಪಡಿಸ್ತಾರೋ, ಬ್ಯಾಂಕಿಂಗ್ ಅವರ್ಸಲ್ಲಿ ಚಲನ್ ಡೌನ್ಲೋಡ್ ಆಗುವಂಥ ಪಾಸಿಬಿಲಿಟೀಸ್ ಇದ್ದಾವೆ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನಿನ್ನೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಚಲನ್ ಡೌನ್ಲೋಡ್ ಮಾಡೋದಕ್ಕೆ ಆಗಿದೆ. ಅದು ಕೇವಲ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಅಷ್ಟೇ ಆಗಿರೋದು, ಎಲ್ರಿಗೂ ಆಗಿಲ್ಲ. ಹಾಗಾಗಿ ನೀವು ಸ್ಟೂಡೆಂಟ್ಸು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಾನಂತೂ ಏನಿಲ್ಲ ಅಂದ್ರೂ ನಿನ್ನೆ ಮಾರ್ನಿಂಗಿಂದ ಅಟ್ಲೀಸ್ಟ್ ಅಂದ್ರೂ ಒಂದು 20 ಟೈಮ್ಸ್ ಆದರೆ ಟ್ರೈ ಮಾಡಿರ್ತೀನಿ. ಬಟ್ ಇದುವರೆಗೂ ನನಗೆ ಚಲನ್ ಆದರೆ ಸಿಗಲಿಲ್ಲ. ಒಂದು ಸ್ಟೂಡೆಂಟ್ಗೆ ಟ್ರೈ ಮಾಡ್ತಿದ್ದೀನಿ, ಬಟ್ ಇನ್ನೂ ಸಹ ಚಲನ್ ಆದರೆ ಸಿಗ್ತಾ ಇಲ್ಲ. ಸೊ ಸ್ಟೂಡೆಂಟ್ಸು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಪೇಷನ್ಸಿಂದ. ಏನು ಮಾಡೋಕ್ಕಾಗಲ್ಲ. ಈ ರೀತಿಯ ಒಂದು ಎರರ್ಸ್ ಆದರೆ KA ಕಡೆಯಿಂದ ಸಾಮಾನ್ಯವಾಗಿ ಬರ್ತಾ ಇರ್ತವೆ. ಅದನ್ನು ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಚಲನ್ ಪ್ರೊಸೀಜರ್ ಏನಿದೆ, ಚಲನ್ ಪ್ರೊಸೀಜರನ್ನು KA ಆದಷ್ಟು ಬೇಗ ಸರಿಪಡಿಸ್ತಾರೆ. ಆಗ ನಾನು ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವತ್ತು ಒಂದು 10 ಗಂಟೆ ಇಲ್ಲ 11 ಗಂಟೆ ಮೇಲೆ ಟ್ರೈ ಮಾಡಿ ಖಂಡಿತವಾಗ್ಲೂ ಆಗುವಂಥ ಪಾಸಿಬಿಲಿಟೀಸ್ ಆದರೆ ಇದ್ದಾವೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ಸು ಏನು ಕೇಳ್ತಿದ್ದಾರೆ ಅಂತ ಅಂದರೆ, ಸರ್ ನಾನು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀನಿ ಅಂತ ಸ್ಟೂಡೆಂಟ್ಸ್ ಹೇಳ್ತಿರುವಂಥದ್ದು. ನೋಡಿ, ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನೀವೀಗ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಲ್ವಾ? ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ನಿಮಗೆ ನೆಕ್ಸ್ಟ್ ಇರುವಂಥ ಸ್ಟೆಪ್ ಏನು, ಬ್ಯಾಂಕ್ಗೆ ಹೋಗ್ತೀರಾ, ಫೀಸನ್ನು ಪೇ ಮಾಡಿ ಬರ್ತೀರಾ. ಅದು ಬಂದಿದ್ದ ಆದಮೇಲೆ ನೆಕ್ಸ್ಟ್ ನಿಮಗೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂತ ಸಿಗುತ್ತೆ. ಆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ತೀರಾ. ನಿಮ್ಮದು ಅಲ್ಲಿಗೆ ಮುಗಿಯುತ್ತೆ ಅಡ್ಮಿಷನ್ ಪ್ರೊಸೆಸ್ಸು. ಇಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ನಾನು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀನಿ, ಈಗ ನೆಕ್ಸ್ಟ್ ಫೀಸನ್ನು ಪೇ ಮಾಡಿ ಬಂದಿದ್ದೀನಿ, ನನಗೆ ಇನ್ನೂ ಸಹ ಕನ್ಫರ್ಮೇಷನ್ ಸ್ಲಿಪ್ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು. ನೋಡಿ, ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಯಾವುದೇ ಥರದ ಕನ್ಫರ್ಮೇಷನ್ ಸ್ಲಿಪ್ ಆದರೆ ಸಿಗೋದಿಲ್ಲ. ನಿಮ್ಮ ಒಂದು ಪೇಮೆಂಟು ಸಕ್ಸಸ್ ಆಗಿದೆಯಾ ಇಲ್ಲ ಅಂತ ನೀವು ನೋಡೋದಕ್ಕೆ ಅಲ್ಲಿ ಡೌನ್ಲೋಡ್ ಚಲನ್ ಅಂತ ಏನು ಆಪ್ಷನ್ ಇತ್ತು ಅದರ ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಜಸ್ಟ್ ಆ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲ ಥರದ ಅಪ್ಡೇಟ್ ಆದರೆ ಸಿಗುತ್ತೆ. ಅದರಲ್ಲಿ ಪೇಮೆಂಟ್ ಯಾವಾಗ ಆಗಿದೆ, ಸಕ್ಸಸ್ ಆಗಿದೆಯಾ ಏನು ಮತ್ತೊಂದು ಅಂತ ಹೇಳಿಬಿಟ್ಟು. ಆ್ಯಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ನೀವು UPI ಮುಖಾಂತರ ಪೇ ಮಾಡಿದರೆ ನಿಮಗೆ ಅಲ್ಲಿ ಒಂದು ಸ್ಕ್ರೀನ್ಶಾಟನ್ನು ತಗೊಂಡಿರ್ತೀರಾ. ಇಲ್ಲ ನೀವು ಆಫ್ಲೈನಲ್ಲಿ ಪೇ ಮಾಡಿದ್ದೀರಾ ಅಂತಂದರೆ ಚಲನ್ದು ಸ್ಟೂಡೆಂಟ್ ಕಾಪಿ ಆ್ಯಂಡ್ ಹಾಗೇನು ಸಹ ಕಾಲೇಜ್ ಕಾಪಿ ನಿಮ್ಮ ಹತ್ರನೇ ಇರುತ್ತೆ. ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ನಾನು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಏನಿದೆ ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ, ನಾನು ಕಾಲೇಜ್ ಕಾಪಿನ ತಗೊಂಡೋಗಿ ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಯಾವಾಗ ಸಬ್ಮಿಟ್ ಮಾಡಬೇಕು ಅಂತ ಅಂದರೆ, ನೀವು ಯಾವಾಗ ನೆಕ್ಸ್ಟ್ ರೌಂಡಲ್ಲಿ ಒಂದು ಅಡ್ಮಿಷನನ್ನು ತಗೋತೀರಾ, ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ತೀರಾ, ಅವಾಗಾದರೆ ತಗೋಬೇಕಾಗುತ್ತೆ. ಈ ರೌಂಡಲ್ಲಿ ಯಾರು ಆ ಒಂದು ಏನಿರುತ್ತೆ ಕಾಲೇಜ್ ಕಾಪಿ ಅದನ್ನು ತಗೊಂಡು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು ಅಂತಂದರೆ ಕೇವಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಮಾತ್ರನೇ. ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ನಾನು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದೀನಿ, ಕಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಿದ್ದೀನಿ, ನನಗೆ ಕನ್ಫರ್ಮೇಷನ್ ಸ್ಲಿಪ್ ಬರಲ್ವಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಥರದ ಕನ್ಫರ್ಮೇಷನ್ ಸ್ಲಿಪ್ ಆದರೆ ಇರೋದಿಲ್ಲ. ನೀವು ಕಾಶ್ ಆ್ಯಂಡ್ ಡೆಪಾಸಿಟ್ 10,000 ಪೇ ಮಾಡಿದ್ರೆ ಅಂತಂದರೆ ನೆಕ್ಸ್ಟ್ ರೌಂಡ್ಗೆ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಅಲ್ಲಿ ನೆಕ್ಸ್ಟ್ ರೌಂಡಲ್ಲಿ ಏನೇ ಇದ್ರೂ ಸಹ ನೀವು ಆಗ ನೋಡ್ಕೋತೀರಾ, ಓಕೆನಾ? ಅಲ್ಲಿಯವರೆಗೂ ಯಾವುದೇ ಥರದ ನಿಮಗಿದ ಅವಶ್ಯಕತೆ ಇಲ್ಲ ಕನ್ಫರ್ಮೇಷನ್ ಸ್ಲಿಪ್ ಆಗಲಿ ಅಥವಾ ಮತ್ತೊಂದಾಗಲಿ. ಈಗ ಏನು 10,000 ಪೇ ಮಾಡ್ತೀರಾ, ಈ 10,000 ಪೇ ಮಾಡಿದ ಆದಮೇಲೆ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಯಾವುದೋ ಒಂದು ಸೀಟ್ ಸಿಗುತ್ತೆ. ಸೀಟ್ದು ಕೋರ್ಸ್ ಫೀಸ್ ನೋಡಿದ್ರೆ 1,21,000 ಸಮಥಿಂಗ್ ಇರುತ್ತೆ ಅಲ್ವಾ? ಅವಾಗ ನೀವು ಜಸ್ಟ್ ಏನು ಮಾಡ್ತೀರಾ, 1,11,000 ಅಷ್ಟೇ ಪೇ ಮಾಡ್ತೀರಾ. ಇಲ್ಲ ನಿಮಗೆ ಥರ್ಡ್ ರೌಂಡಲ್ಲಿ ಯಾವುದು ಸೀಟ್ ಅಲಾಟ್ಮೆಂಟ್ ಆಗೇ ಇಲ್ಲ, ನೀವು ಕಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಿದ್ದೀರಾ ಅಂತ ಅಂದರೆ ಜಸ್ಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಅಮೌಂಟ್ ಆದರೆ ರೀಫಂಡ್ ಆಗುತ್ತೆ. KA ಕಡೆಯಿಂದ ದುಡ್ಡು ವಿಚಾರದಲ್ಲಿ ಯಾವುದೇ ಥರದ ಮೋಸ ಆದರೆ ಆಗೋದಿಲ್ಲ. ಅದೊಂದು ಚೆನ್ನಾಗಿ ನಿಮ್ಗೆ ಎಲ್ರಿಗೂ ಸಹ ಗೊತ್ತಿರಬೇಕಾಗುತ್ತೆ. ಯಾವುದೇ ಥರದ ಮೋಸ ಆದರೆ ಆಗೋದಿಲ್ಲ. ಫೀಸ್ ಈಗ ನೀವು ಕಟ್ಟಿರೋಂಥ ಅಮೌಂಟ್ಗಿಂತ ಏನಾದರೂ ಶಾರ್ಟೇಜ್ ಇತ್ತಾ, ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಇನ್ನೂ ಕಡಿಮೆ ಇತ್ತಾ, ಅವಾಗ
ಆವಾಗ ನಿಮಗೆ ರೀಫಂಡ್ ಆದರೆ ಆಗುತ್ತೆ. ಪ್ರೊಸೆಸ್ಸು ಈ ರೀತಿ ಎಲ್ಲ ನಡೆಯುವಂಥದ್ದು. ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಥರ್ಡ್ ರೌಂಡ್ ಬಗ್ಗೆ ಆದರೆ ಸ್ಟೂಡೆಂಟ್ಸು ಸಾಕಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ನಾವು ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದಾ ಅಂತ ನೀವು ಕೇಳ್ತಿದ್ದೀರಾ. ನೋಡಿ, ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದಾ ಇಲ್ಲ ಅಂತ ಹೇಳಿಬಿಟ್ಟು KE ಅವರೇ ಕನ್ಫರ್ಮ್ ಮಾಡ್ತಾರೆ. ಯಾಕಂತಂದರೆ ಈ ವರ್ಷ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಒಂದಿಷ್ಟು ಚೇಂಜಸ್ ಆದರೆ ನಡೀತಿರುವಂಥದ್ದು. ಲಾಸ್ಟ್ 2 ಇಯರ್ಸ್ ನೀವು ಕಂಪೇರ್ ಮಾಡೋದಾದರೆ ಲಾಸ್ಟ್ 2 ಇಯರ್ಸೂ ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸ್ಟೂಡೆಂಟ್ಸ್ಗೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಬಟ್ ಈ ವರ್ಷ ಕೊಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಥರ್ಡ್ ರೌಂಡ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಕೇಳ್ತಿದ್ದಾರೆ. ನೋಡಿ, ಥರ್ಡ್ ರೌಂಡ್ ಬಂದುಬಿಟ್ಟು ನಿಮಗೆ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈಗ ಸ್ವಲ್ಪ ಡಿಲೇ ಯಾಕೆ ಆಗ್ತಿದೆ ಅಂತ ಅಂದರೆ ಸಿಂಪಲ್ ರೀಸನ್ ಇಷ್ಟೇ. ಈಗ ಚಲನ್ ಡೌನ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಒಂದಿನ ಡೇಟನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವಂಥ ಎಲ್ಲ ಡೇಟ್ಸು ನಿಮಗೂ ಈಗಾಗಲೇ ನೋಡಿದ್ದೀರಾ, ನಿಮಗೆ ಗೊತ್ತಿದೆ. ಇದೆಲ್ಲ ಕಂಪ್ಲೀಟ್ ಆಗಿದ್ದ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುವಂಥದ್ದು. ಈ ತಿಂಗಳು 15ನೇ ತಾರೀಕು ಒಳಗಡೆ ಅಂತೂ ನಿಮ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಥರ್ಡ್ ರೌಂಡ್ ಅಂತ ಏನು ಕರೀತಾರೆ, ಆ ಥರ್ಡ್ ರೌಂಡ್ ಆದರೆ ಕಂಪ್ಲೀಟ್ ಆಗುವಂತಹ ಎಲ್ಲ ಥರದ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ನೆಕ್ಸ್ಟು ನಾನು ಮತ್ತೆ ಹೇಳ್ತಿದ್ದೀನಿ, ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ರೆ, ಚಾಯ್ಸ್ ಎಂಟ್ರಿ ಮಾಡಿದಾದಮೇಲೆ ಫೀಸ್ನ ಪೇ ಮಾಡೋದಕ್ಕೆ ಹೋದಾಗ ಅದು ಆನ್ಲೈನ್ ಆಗಲಿ ಅಥವಾ ಚಲನ್ ಡೌನ್ಲೋಡ್ ಮಾಡ್ಕೊ ಮುಖಾಂತರ ಆಗಲಿ ಅಲ್ಲಿ ನಿಮಗೆ ಎಷ್ಟು ಫೀಸ್ ತೋರಿಸುತ್ತೋ ಅಷ್ಟು ಫೀಸನ್ನು ಪೇ ಮಾಡಲೇಬೇಕು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ ನಾನೆಷ್ಟು ಪೇ ಮಾಡಬೇಕು ಅಂತ ಹೇಳಿಬಿಟ್ಟು. ಅಲ್ಲಿ ನಿಮಗೆ ಎಷ್ಟು ಫೀಸ್ ಶೋ ಆದರೆ ಕೋರ್ಸ್ ಫೀಸು ಅಷ್ಟು ಫೀಸು ಪೇ ಮಾಡಬೇಕು. ಇಲ್ಲಿ ಆ್ಯಸ್ ಪರ್ ರಿಸರ್ವೇಷನ್ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಕೇವಲ 10 ರೂಪೀಸ್ ತೋರಿಸುತ್ತೆ. ಆ ಸ್ಟೂಡೆಂಟ್ಸು 10 ರೂಪೀಸ್ ಮಾತ್ರ ಪೇ ಮಾಡಿದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಡೈರೆಕ್ಟಾಗಿ ಎಲಿಜಿಬಲ್ ಇರ್ತೀರಾ. ಅಥವಾ ಅಡ್ಮಿಷನ್ ತಗೊಳ್ಳೋ ಟೈಮಲ್ಲಿ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ನಿಮಗೆ ಎಷ್ಟು ಫೀಸ್ ತೋರಿಸುತ್ತೋ ಅಷ್ಟು ಫೀಸನ್ನು ಪೇ ಮಾಡ್ಕೊಳ್ಳಿ. ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಲ್ವಾ, ಸ್ಟಿಲ್ ನೀವು ಟ್ರೈ ಮಾಡ್ತಿದ್ದೀರಾ, ನಾನು ಟ್ರೈ ಮಾಡ್ತೀನಿ. ಬಟ್ ಯಾರಿಗಾದರೂ ಸ್ಟೂಡೆಂಟ್ಸ್ಗೆ ಚಲನ್ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಿದೆ, ಸರ್ವರ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಹೆಲ್ಪ್ ಆಗಲಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟನ್ನು ಮಾಡಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.